ವಿಚಾರನ ಯಾಕೆ ದೊಡ್ಡದ್ ಮಾಡ್ತಿದ್ಯಾ? ಹಿಂದೂ ಮುಂದೆ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನೀನ್ ವಿಷಯನ ಎಲ್ಲಿಂದ ಎಲ್ಗೋ ತಗೊಂಡ್ ಹೋಗ್ತಿದ್ಯಾ? ಮಾತು ಹಿಡಿತದಲ್ಲಿರ್ಲಿ. ಸಿಸ್ಟ್ರು, ನೀ ಇಲ್ಲೇ ಇದೆಯಾ? ನಿನ್ನ ನಾನು ಇಡೀ ಮನೆ ಎಲ್ಲ ಹುಡ್ಕೊಂಡು ಬಂದೆ. ಏನೇ ಮಾತಾಡ್ತಾ ಇದ್ರೆ ರೆಸ್ಪಾನ್ಸೇ ಮಾಡ್ತಿಲ್ಲ? ಸಿಸ್ಟ್ರು, ಅಳ್ತಾ ಇದೆಯೇನೆ? ಏನಾಯ್ತೆ? ಏನಿಲ್ಲ ಬಿಡೆ. ನೋಡ್ ಸಿಸ್ಟ್ರು, ನಿನ್ನ ಗಂಡನ ಮನೇಲಿ ಕಣ್ಣೀರ್ ಹಾಕೋದು ಕಾಮನ್ ಅಂತ ನಂಗೆ ಗೊತ್ತು ಕಣೆ. ಆದ್ರೆ ಇದು ನಿನ್ ಮನೆ. ಇಲ್ಲಿ ನೆಮ್ಮದಿ ಆಗಿರೋದ್ ಬಿಟ್ಟು ಅಳ್ತಾ ಇದೆಯಲ್ಲ, ಯಾಕೆ? ಏನಾಯ್ತು? ಗಂಡನ ಮನೆ ಆದ್ರೇನು ತವ್ರ ಮನೆ ಆದ್ರೇನು ಹೆಣ್ಣಿಗೆ ಸ್ವಂತ ಮನೆ ಯಾವುದೂ ಇರಲ್ಲ ಅಂತ ಅಜ್ಜಿ ಹೇಳ್ತಾ ಇದ್ರು. ಅದೇ ಸತ್ಯ ಕಣೆ. ಲೇ, ಅವರು ಆ ಕಾಲದ ಮಾತನ್ನ ಹೇಳ್ತಾ ಇದ್ರು. ಇವಾಗೆಲ್ಲ ಕಾಲ ಬದಲಾಗಿದೆ. ಸುಮ್ಮನೆ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದು ನಂಗೆ ಇರಿಟೇಟ್ ಮಾಡಬೇಡ. ಯಾರಿಗೂ ಗೊತ್ತಿಲ್ಲ ಇಲ್ಲಿ ಒಂಟಿಯಾಗಿ ಬಂದು ಅಳ್ತಾ ಇದೆಯಲ್ಲ, ಯಾಕೆ? ಅದನ್ನ ಹೇಳು. ನಾನು ಆಡ್ ಬೆಳ್ದಿರೋ ಮನೇಲೆ ಕಣ್ಣೀರ್ ಹಾಕ್ತಾ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಆ ಸುರಭಿ. ಅವಳು ಮತ್ತೆ ಅವಳು ಕೋಳಿ ಜಗಳ ಶುರು ಹಚ್ಕೊಂಡ್ಲಾ? ಏನ್ ಮಾಡಿದ್ಲು? ಈಗ ಈ ಮನೆ ಯಜಮಾನಿಕೆ ಎಲ್ಲ ಅವಳದೇ ಅಂತ ಆಗೋಯ್ತಲ್ಲ, ಅದಕ್ಕೆ ಅತಿಯಾಗಿ ಮಾತಾಡ್ತಿದ್ದಾಳೆ. ಏನ್ ಮಾಡಿದ್ಲು ಅದನ್ನ ಹೇಳೆ.